14 ವರ್ಷಗಳ ನಂತರ ಹಳೆ ದೋಸ್ತಿಗಳು ಒಂದಾಗಿ ಒಟ್ಟಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಒಂದಾಗಿರುವಂತ ಮಾಜಿ ಸಿಎಂ ಸಿದ್ದರಾಮಯ್ಯ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಮೈಸೂರಿನಲ್ಲಿ ಜಂಟಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್ ಪರವಾಗಿ ಹಳೆ ದೋಸ್ತಿಗಳು ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ. ಇನ್ನು ಪ್ರಚಾರದ ವೇಳೆ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡರಿಗೆ ಶಾಲು ಪೇಟವನ್ನ ಹಾಕಿ ಸನ್ಮಾನವನ್ನ ಕೂಡ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಜಿಟಿ ದೇವೇಗೌಡ, 14 ವರ್ಷಗಳಿಂದ ನಾವಿಬ್ರು ಮಾತನಾಡಿಲ್ಲ, ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ. ನಾವೇ ಒಂದಾದ ಮೇಲೆ ಬೇರೆ ಮಾತೆಲ್ಲಿದೆ. ಈ ಬಾರಿ ಎಲ್ಲರೂ ಕೂಡ ಸೇರಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಅಂತ ಕರೆಯನ್ನ ನೀಡಿದರು. ಮುಖಂಡಗಳಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಜಿಟಿ ದೇವೇಗೌಡರು ವೇದಿಕೆಗೆ ಬರ್ತಾ ಇದ್ದಾರೆ. ಆದರೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನೋಡ್ತಾ ಇದೀವಿ, ಮೈಸೂರಲ್ಲಿ ಎಲ್ಲವನ್ನೂ ಕೂಡ ಮರೆತು, ದುಶ್ಮನಿಯನ್ನ ಮರೆತು ಒಂದಾಗಿದ್ದಾರೆ ಜಿಟಿ ದೇವೇಗೌಡ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಹಾಗೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ವಿಜಯ್ ಶಂಕರ್ ಪರವಾಗಿ, ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಆಗಿರುವಂತಹ ವಿಜಯ್ ಶಂಕರ್ ಪರವಾಗಿ ಮತವನ್ನ ಯಾಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಈಗ ಕಣಕ್ಕಿಳಿದು ಪ್ರಚಾರವನ್ನ ಆರಂಭಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರು. 14 ವರ್ಷಗಳ ಬಳಿಕ ನಾವಿಬ್ರು ಕೂಡ ಒಂದಾಗಿದ್ದೇವೆ, ಮಾತನಾಡ್ತಿದ್ದೇವೆ ಅಂತ ಸಿದ್ದರಾಮಯ್ಯನವರು, ದೇವೇಗೌಡರು ಇಬ್ರು ಕೂಡ ಹೇಳ್ತಾ ಇದ್ದಾರೆ.